ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಅಶ್ವಮೇಧ. ನಾನು ಅಶ್ವತ್ಥವಿತ್ತ. ವೀಕ್ಷಕರೇ, ಮಲ್ಲಿಕಾರ್ಜುನ ಮುತ್ಯ ಉತ್ತರ ಕರ್ನಾಟಕದ ಸಾಕಷ್ಟು ಜನರ ಮನದಲ್ಲಿ, ಹೃದಯದಲ್ಲಿ ನೆಲೆಸಿರುವಂತಹ ಮುತ್ಯ. ದೇವರನ್ನು ಆರಾಧಿಸುವಂತೆ ಈ ವ್ಯಕ್ತಿಯನ್ನು ಅಲ್ಲಿನ ಜನತೆ ಆರಾಧಿಸ್ತಾ ಇದ್ದಾರೆ. ಅದಕ್ಕೆ ಕೆಲವರು ಕಮೆಂಟ್ ಮಾಡ್ತಾರೆ, ಉತ್ತರ ಕರ್ನಾಟಕ ಮಂದಿ ಇನ್ನೂ ಕೂಡ ಅನ್ಎಜುಕೇಟೆಡ್, ಇನ್ನೂ ಕೂಡ ಬುದ್ಧಿವಂತರಾಗಿಲ್ಲ, ಮೂಢನಂಬಿಕೆಯನ್ನು ಪ್ರೋತ್ಸಾಹ ಮಾಡ್ತಾ ಇದ್ದಾರೆ, ಯಾವುದೋ ಒಂದು ಬ್ಲೈಂಡ್ ಮೈಂಡೆಡಲ್ಲಿ ಅವ್ರನ್ನ ನಂಬ್ತಾ ಇದ್ದಾರೆ. ಈ ರೀತಿ ಮುತ್ಯಗಳು ತುಂಬ ಜನ ಹುಟ್ಕೊಂಡ್ಬಿಟ್ಟಿದ್ದಾರೆ. ಈ ರೀತಿ ಮುತ್ಯಗಳನ್ನು ತಗೊಂಡೋಗಿ ಮೇಲ್ಗಡೆ ಕೂರಿಸ್ತಾ ಇದ್ದಾರೆ. ಈ ರೀತಿಯಾದಂಥ ಒಂದಷ್ಟು ಆರೋಪಗಳನ್ನೆಲ್ಲವನ್ನು ಕೂಡ ನಾವು ಕೇಳ್ತಾ ಇದ್ದೀವಿ. ಎಲ್ಲಿ ದಕ್ಷಿಣ ಕನ್ನಡದವರು ಅಥವಾ ದಕ್ಷಿಣ ಕರ್ನಾಟಕದವರು ಮಾಡುತ್ತಿರುವಂಥ ಒಂದಷ್ಟು ಆರೋಪ. ದಕ್ಷಿಣ ಕರ್ನಾಟಕದಲ್ಲೂ ಸ್ವಾಮೀಜಿಗಳಿದ್ದಾರೆ. ಕಾವಿ ತೊಟ್ಟ ಸ್ವಾಮೀಜಿಗಳನ್ನು ಕೈ ಮುಗಿಯೋ ಎಷ್ಟೋ ಜನ ದಕ್ಷಿಣ ಕರ್ನಾಟಕದಲ್ಲಿದ್ದಾರೆ. ಅಲ್ಲಿ ಉತ್ತರ ಕರ್ನಾಟಕದವರಿಗೆ ಅನ್ಎಜುಕೇಟೆಡ್ ಅಂತ ಅದು ಯಾವ ಯೋಗ್ಯತೆ ಇಟ್ಕೊಂಡು ಹೇಳ್ತಾರೋ ನನಗೆ ಗೊತ್ತಿಲ್ಲ. ಸೊ ಇಲ್ಲಿ ಯಾರೂ ಕೂಡ ಅನ್ಎಜುಕೇಟೆಡ್ ಅಥವಾ ಎಜುಕೇಟೆಡ್ ಅಂತ ಬರಲ್ಲ. ಇಲ್ಲಿ ಬರೋದು ನಮ್ಮ ಭಾರತೀಯ ಧಾರ್ಮಿಕ ಭಾವನೆ ಅಥವಾ ನಂಬಿಕೆ, ದೇವರು ಅನ್ನೋ ಭಕ್ತಿ ಮತ್ತು ಭಯ ಮತ್ತು ಪ್ರೀತಿ. ಆಯಿತಾ? ಸೊ ಇವೆಲ್ಲವೂ ಕೂಡ ಒಬ್ಬ ಮನುಷ್ಯನಲ್ಲಿ ಇದ್ದಾಗ, ಸಹಜವಾಗಿ ಒಬ್ಬ ಮಾನವನಲ್ಲಿ ದೈವಗುಣ ಇದ್ದಾಗ ಆತನನ್ನು ದೇವರು ಅಂತ ಅಕ್ಸೆಪ್ಟ್ ಮಾಡ್ಕೊಂಡ್ಬಿಡ್ತಾರೆ. ಮೊದಲು ಅಲ್ಲಿ ಅದೇ ಕೋರ್ ಪಾಯಿಂಟ್ ಅಂತ ಹೇಳ್ತೀನಿ ನಾನು. ಅದೇ ಕೋರ್ ಪಾಯಿಂಟ್ ಆ್ಯಕ್ಚುಲಿ ಅಲ್ಲಿ ಬದಲಾಗಬೇಕದು. ಸೊ ನಾನೀಗ ಮಲ್ಲಿಕಾರ್ಜುನ ಮುತ್ಯನ ಕೆಟ್ಟವನು ಅಥವಾ ಆತ ದೆವ್ವ ಅಂತ ಹೇಳ್ತಾ ಇಲ್ಲ. ಅದೇ ರೀತಿಯಾಗಿ ಮಲ್ಲಿಕಾರ್ಜುನ ಮುತ್ಯನ ಆತನನ್ನು ದೇವರು ಅಂತಲೂ ಕೂಡ ನಾನು ಹೇಳ್ತಾ ಇಲ್ಲ. ಈಸ್ ಹ್ಯೂಮನ್, ಮನುಷ್ಯ, ಒಬ್ಬ ಮನುಷ್ಯ, ದೇವರನ್ನು ಆರಾಧಿಸುವಂಥ ಮನುಷ್ಯ, ನಮ್ಮ ಹಾಗೆ ದೇವರನ್ನು ನಂಬುವಂಥ ಮನುಷ್ಯ. ಕೆಲವೊಂದು ವಿಚಾರಗಳನ್ನು ತ್ಯಾಗ ಮಾಡ್ಕೊಂಡು ಕೂತಿರುವಂಥ ಮನುಷ್ಯನು ಇರಬಹುದು. ಅಂತಂದರೆ ಏನು ಹೇಳ್ತಾರಲ್ಲ, ಮದ ಮತ್ಸರ, ಹೊಟ್ಟೆ ಕಿಚ್ಚು, ಪ್ರತಿಯೊಂದೂ ಅರಿಷಡ್ವರ್ಗಗಳನ್ನು ಕೂಡ, ಕಾಮ ಕ್ರೋಧ ಮದ ಮತ್ಸರ ಇವೆಲ್ಲವನ್ನೂ ಕೂಡ ತ್ಯಾಗ ಮಾಡಿ ಆತ ಬದುಕ್ತಿರ್ಬೋದು. ಹಾಗಾಗಿ ಎಲ್ಲರ ಕಣ್ಣಿಗೆ ಆತ ದೈವಮಾನವಾಗಿ ಕಾಣ್ತಾ ಇರ್ಬೋದು ಹೊರತು ದೇವರು ಅಂತ ನಾನು ಹೇಳಲ್ಲ. ಹಂಗಂತ ದೇವರು ಅಂತ ಹೇಳ್ತಿರೋರಿಗೆ ನೀವು ಯಾಕೆ ಅವ್ರನ್ನ ದೇವರು ಅಂತ ಹೇಳ್ತಿದ್ದೀರಂತ ಪ್ರಶ್ನೆ ಕೇಳೋ ರೈಟ್ಸು ಕೂಡ ನನಗಿಲ್ಲ. ಯಾಕಂದರೆ ಅದು ಅವರವರ ಅಭಿಪ್ರಾಯ. ಸರಿನಾ? ಇದೇ ಮಲ್ಲಿಕಾರ್ಜುನ ಮುತ್ಯ ಉತ್ತರ ಕರ್ನಾಟಕ ಭಾಗದಲ್ಲಿ ಸಾಕಷ್ಟು ಹೆಸರು ಮಾಡಿರ್ತಾರೆ. ಹೋದರೆ ಬಂದರೆ ಫಾರ್ಚುನರ್ ಕಾರಲ್ಲಿ ಹೋಗ್ತಾರೆ, ದೊಡ್ಡ ದೊಡ್ಡ ಕಾರ್ಗಳಲ್ಲಿ ಓಡಾಡ್ತಾರೆ, ಬರ್ತಾರೆ. ಅವ್ರ ಹಿಂದೆ ಒಂದಷ್ಟು ಜನ ಫಾಲೋವರ್ಸ್ ಹೋಗ್ತಾರೆ. ಅದೆಲ್ಲವನ್ನು ಕೂಡ ನೋಡಿದಾಗ ನನಗೆ ಆಡಂಬರ ಅಂತ ಅನಿಸಿದಂತೂ ನಿಜ. ನನ್ನ ಮನಸ್ಸಿನ ಭಾವನೆ ಇದು, ನನ್ನ ವೈಯಕ್ತಿಕ ಭಾವನೆ. ಆಡಂಬರ ಅಂತ ಅನಿಸಿದಂತೂ ನಿಜ. ಇದೇನಿದು ದೈವಮಾನವ ಅಂತಂದ ಮೇಲೆ ಹೆಂಗಿರಬೇಕು ಅಂದರೆ ಸಿದ್ಧಗಂಗಾ ಸ್ವಾಮೀಜಿ ಇರಬೇಕು, ಆ ಥರ ಇರಬೇಕು. ನನಗೆ ಬಾಲಗಂಗಾಧರನಾಥ ಸ್ವಾಮೀಜಿ, ಆಮೇಲೆ ನಮ್ಮ ಸಿದ್ಧಗಂಗಾ ಸ್ವಾಮೀಜಿ ಮತ್ತು ಉಡುಪಿ ಸ್ವಾಮೀಜಿ, ಇವರು 3 ಜನ ಬಿಟ್ಟರೆ ಇನ್ಯಾರಲ್ಲೂ ಕೂಡ ದೈವಿ ಕಳೆ ಕಾಣಲ್ಲ ನನಗೆ. ಆ 3 ಜನನು ನಾನು ದೇವರು ಅಂತ ಹೇಳಲ್ಲ, ಆ 3 ಜನನು ದೈವಮಾನವರು ಅಂತ ಹೇಳ್ತೀನಿ ಹೊರತು ದೇವರು ಅಂತ ನಾನು ಹೇಳಕ್ಕೆ ಹೋಗಲ್ಲ. ನಾವು ಸಿದ್ಧಗಂಗಾ ಸ್ವಾಮೀಜಿನ ನಡೆದಾಡುವ ದೇವರು ಅಂತ ಕರಿತೀವಿ. ಯಾಕಂದರೆ ಸಿದ್ಧಗಂಗಾ ಶ್ರೀಗಳ ವೈಭ್ ಹಂಗಿತ್ತು ರೀ. ಯಾರಾದರೂ ಒಂದು ಚೂರು ಬೆಟ್ಟು ಮಾಡಿ ತೋರ್ಸಂಗಿತ್ತಾ ಅವ್ರ ಬಗ್ಗೆ? ನೆವರ್. ಈ ಜನ್ಮ ಅಲ್ಲ, ಯಾವ ಜನ್ಮಕ್ಕೂ ತೋರ್ಸಂಗಿಲ್ಲ. ಅವರು ನಿಜವಾದ ದೈವಮಾನವರು. ಅದು ಬಿಟ್ಟರೆ ನನಗಿನ್ನೇನಿಲ್ಲ. ಆಯಿತಾ? ಸೊ ಇಂಥ ದೈವಮಾನವರನ್ನು ನೀವು ನಂಬೇಡಿ ಅಂತ ಹೇಳ್ತಾಯಿಲ್ಲ. ಬಟ್ ಇವರ ಆಡಂಬರಗಳನ್ನು ನೋಡ್ತಾ ಇದ್ದಾಗ ಒಂದಷ್ಟು ಅನುಮಾನಗಳು ಬರುತ್ತೆ. ಮತ್ತು ನಾನು ತುಂಬ ಕೇಳ್ಪಟ್ಟಿದ್ದೀನಿ, ಮಲ್ಲಿಕಾರ್ಜುನ ಮುತ್ಯ ಅವರು ಈಗ ನೀವು ಯಾರಾದರೂ ಅನ್ನೋನ್ ಪರ್ಸನ್ ಹೋದ ಕೂಡಲೇ ಅವ್ರನ್ನ ಮೀಟ್ ಮಾಡಿದ್ರೆ ನಿನ್ನ ಹೆಸರೇನು, ನೀನು ಎಲ್ಲಿಂದ ಬಂದಿದ್ಯಾ, ಯಾಕೆ ಬಂದಿದ್ಯಾ ಅಂತ ಓಪನ್ನಾಗಿ ನೇರವಾಗಿ ಹೇಳ್ತಾರಂತೆ. ಅದೇ ನನಗೆ ಆಶ್ಚರ್ಯ ಅನಿಸ್ಬಿಡ್ತಪ್ಪ, ಆಶ್ಚರ್ಯಚಕಿತನಾಗ್ಬಿಟ್ಟೆ ನಾನು. ಇರಲಿ, ಆಯಿತಾ? ಇದು ಒಂದು. ಆಮೇಲೆ ಮಲ್ಲಿಕಾರ್ಜುನ ಮುತ್ಯ ಆ ಮಗುವನ್ನು ಎತ್ತಾಡಿರೋದ್ರ ಬಗ್ಗೆ, ಆತನ ಮೇಲೆ ಆಗಿರುವಂಥ ಪ್ರಕರಣದ ಬಗ್ಗೆ, ಆತನ ಮೇಲೆ ಆಗಿರುವಂಥ ಕಾಂಟ್ರವರ್ಸಿ ಬಗ್ಗೆ ಈಗ ನಾನು ಮಾತಾಡ್ತೀನಿ. ಸೊ ಹಂಗಾಗಿ ದಯವಿಟ್ಟು ಇನ್ನೂ ಯಾರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವೀಕ್ಷಕರು, ನೀವೆಲ್ಲರೂ ಕೂಡ ಆ ವಿಡಿಯೋನ ನೋಡಿರ್ಬೋದು. ಆ ವಿಡಿಯೋ ಮಾತ್ರ ಅಲ್ಲ, ನಾನು ಬೇರೆ ಬೇರೆ ವಿಡಿಯೋನೂ ನೋಡಿದ್ದೀನಿ. ಮಕ್ಕಳನ್ನು ಆಡಿಸುವಂಥ ಬೇರೆ ಬೇರೆ ವಿಡಿಯೋಗಳನ್ನು ನಾನು ನೋಡಿದ್ದೀನಿ. ಸರಿನಾ? ಇದೇ ಮಲ್ಲಿಕಾರ್ಜುನ ಮುತ್ಯ ಮಕ್ಕಳನ್ನು ತುಂಬ ಚೆನ್ನಾಗಿ ಆಟ ಆಡಿಸ್ತಾರೆ, ನಾನು ಇಲ್ಲ ಅಂತ ಹೇಳಲ್ಲ. ನನಗೆ ಯಾವತ್ತೂ ಅದು ಬ್ಯಾಡ್ ಟಚ್ ಅಂತ ಅನ್ನಿಸ್ಲಿಲ್ಲ. ಆದರೆ ಈಗ ಕೇಸ್ ಆಗಿದೆಯಲ್ಲ, ಈ ಮಗು ಇದೆಯಲ್ಲ, ಈ ಹಿಂದೆ ಅವರು ಆಟ ಆಡಿಸಿರೋ ಮಗುಗಿಂತ ಸ್ವಲ್ಪ ದೊಡ್ಡ ಮಗು, ಆ ದೊಡ್ಡ ಮಗುನ ಕುತ್ತಿಗೆ ಹಿಡಿದು ಬಿಡಿ, ನಾನು ಮಾತಾಡ್ತೀನಿ. ನನಗೆ ಆ ಮಗುನ ಆಟ ಆಡಿಸ್ಬೇಕಾದ್ರೆ ಎಲ್ಲೋ ಆ ವ್ಯಕ್ತಿ ಬ್ಯಾಡ್ ಟಚ್ ಮಾಡ್ತಿದ್ದಾರೆ ಅಂತ ನನಗೆ ಅನ್ನಿಸ್ಲಿಲ್ಲ. ಇದು ನನ್ನ ಅಭಿಪ್ರಾಯ. ಕಂಪ್ಲೇಂಟ್ ಕೊಟ್ಟವ್ರ ಅಭಿಪ್ರಾಯ, ಅದು ಅವ್ರ ಅಭಿಪ್ರಾಯಕ್ಕೆ ತಕ್ಕಂತೆ ಕಂಪ್ಲೇಂಟ್ ಆಗಿದೆ. ಒಂದು ವೇಳೆ ಅದೇನಾದ್ರು ಸಾಬೀತಾದರೆ
ಬ್ಯಾಡ್ ಟಚ್ ಮಾಡಿದ್ದಾನೆ ಅಂತ ಅದು ಸಾಬೀತಾದರೆ ಆ ವ್ಯಕ್ತಿಗೆ ಶಿಕ್ಷೆ ಆಗಲಿ. ಆದರೆ ನನ್ನ ಅಭಿಪ್ರಾಯ ನಾನು ಹೇಳಿ, ನಿಮ್ಮ ಅಭಿಪ್ರಾಯ ನೀವು ಹೆಂಗೆ ಹೇಳ್ತಿದ್ದೀರಿ ಹಂಗೆ ನನ್ನ ಅಭಿಪ್ರಾಯ ನಾನು ಹೇಳಿ ನನಗೆ ಅನಿಸಿದ್ದು ಹೇಳ್ತಿದ್ದೀನಿ. ನನಗೆಲ್ಲೂ ಕೂಡ ಬ್ಯಾಡ್ ಟಚ್ ಅಂತ ಅನ್ನಿಸ್ಲಿಲ್ಲ. ಒಂದು ಇನ್ನೊಂದು ಅದೇ ಆ ಹಿಂದೆ ಪಾಪುಗಳನ್ನ ಮುದ್ದಾಡಿದ್ರಲ್ಲ, ಅದು ಕೂಡ ನನಗೇನು ಬ್ಯಾಡ್ ಟಚ್ ಅಂತ ಅನ್ನಿಸ್ಲಿಲ್ಲ. ಆದರೆ ಮಲ್ಲಿಕಾರ್ಜುನ ಮುತ್ಯ ಎಡವಟ್ಟೆಲ್ಲ ಮಾಡಿದ್ರು ಅಂತ ಯಾವುದು ಬ್ಯಾಡ್ ಅನ್ನಿಸ್ತು ನನಗೆ ಅಂತ. ಬ್ಯಾಡ್ ಟಚ್ ಅಲ್ಲ, ಅಥವಾ ಬ್ಯಾಡ್ ಅಂದರೆ ಲೈಂಗಿಕವಾಗಿ ದೌರ್ಜನ್ಯ ಎಸಗುತ್ತಿದ್ದಾರೆ ಅಂತ ನನಗೇನು ಅನ್ನಿಸ್ಲಿಲ್ಲ. ಆದರೆ ಎಲ್ಲೋ ಒಂದು ಕಡೆ ತುಂಬ ಆಕೆಗೆ ನೋವಾಗೋ ರೀತಿಯಲ್ಲಿ, ಆಕೆಗೆ ಹಿಂಸೆ ಆಗೋ ರೀತಿಯಲ್ಲಿ ದೌರ್ಜನ್ಯ ಎಸಗಿದ್ದಂತೂ ಸತ್ಯ. ಕುತ್ತಿಗೆಯನ್ನು ಹಿಡಿದು ಎತ್ತಿ ತೊಗೊಂಬಂದು ನಿಲ್ಲಿಸಿದ್ದು. ಆ ಮಕ್ಕಳಿಗೆ ಉಸಿರು ಕಟ್ತಂಗೆ ಆಗಲ್ವೇನೋ ಆ ಥರ ಕುತ್ತಿಗೆ ತೆಗೆದುಬಿಟ್ಟು ನೀವು ನೋಡಿರ್ಬೋದು ಮೋಸ್ಟ್ಲಿ ಆ ವಿಡಿಯೋದಲ್ಲಿ. ಕುತ್ತಿಗೆಯನ್ನು ತೆಗೆದು ಇಡಿಸಿದ್ದು, ತೆಗ್ದಿಂಗೆ ಅಂದಿದ್ದು, ತೆಗ್ದಿಂಗೆ ಜುಟ್ಟಿಡ್ಕೊಂಡು ಹಿಂಗೆ ಎಳೆಯೋದು, ಇದು ಹಿಂಸಾತ್ಮಕವಾಗಿ ಆಕೆಯನ್ನು ಆಟಾಡಿಸುವಂಥ ಅವಶ್ಯಕತೆ ಇರಲಿಲ್ಲ. ಎಲ್ಲರೂ ತನ್ನನ್ನು ದೈವ ಮಾನವ ಅಂದುಕೊಂಡಿದ್ದಾರೆ, ಎಲ್ಲರೂ ನನ್ನನ್ನು ದೇವರ ರೀತಿ ಪೂಜಿಸ್ತಾರೆ ಅಂದ ಮಾತ್ರಕ್ಕೆ ಹೆಂಗೆ ಬೇಕು ಹಾಗೆ ಚುಲ್ಟಿ ತಿರುಸಿ ಮುರುಸಿ ಆ ರೀತಿಯೆಲ್ಲ ಮಾಡೋದು ಸರಿಯಲ್ಲ. ಸೊ ನೀವು ಇನ್ಸ್ಟಾಗ್ರಾಮ್ ನೋಡಿಕೊಂಡು ವೀಡಿಯೋ ನೋಡೋಕ್ಕೆ ಬಂದಿದ್ದವರಿಗೆ ನಿಮಗೆ ಕ್ಲಾರಿಟಿ ಕೊಡ್ತಾ ಇದ್ದೀನಿ. ಆ ವ್ಯಕ್ತಿ ಮಾಡಿರೋದು ನನಗೆಲ್ಲೂ ಬ್ಯಾಡ್ ಟಚ್ ಅಂತ ಅನ್ನಿಸ್ತಾ ಇಲ್ಲ. ಅಂದರೆ ಲೈಂಗಿಕ ಆಲೋಚನೆಯಲ್ಲಿ ಆತ ಟಚ್ ಮಾಡಿದ್ದಾನೆ, ಕಾಮುಕನ ರೀತಿ ಟಚ್ ಮಾಡಿದ್ದಾನೆ ಅಂತ ನನಗೆ ಅನ್ನಿಸ್ತಾ ಇಲ್ಲ. ಆದರೆ ಆ ವ್ಯಕ್ತಿ ಹಿಂಸಾತ್ಮಕವಾಗಿ ನಡ್ಕೊಂಡದ್ದಂತೂ ಸತ್ಯ. ಈ ಕುತ್ತಿಗೆಯನ್ನು ಹಿಡಿದು ಉಸಿರು ಕಟ್ಟಲ್ವಾ, ಜುಟ್ಟನ್ನು ಎಳೆಯೋದಂತೆ, ಆಮೇಲೆ ಹಿಂಗೆ ಬೊಕ್ಸೋದಂತೆ ಫುಲ್ಲು, ಈ ರೀತಿ ಮಾಡಿದ್ದು ನನಗೆ ಎಲ್ಲೋ ಒಂದು ಕಡೆ ಇಷ್ಟ ಆಗಲಿಲ್ಲ. ವೆರಿ ಬ್ಯಾಡ್ ಅಂತ ಅನ್ನಿಸ್ತು ನನಗೆ, ಬ್ಯಾಡ್ ಕಲ್ಚರ್ ಅಂತ ಅನ್ನಿಸ್ತು ನನಗೆ ಅದು. ಹಂಗನ್ ಮಾತ್ರಕ್ಕೆ ಆತ ಕಾಮದೃಷ್ಟಿಯಲ್ಲಿ ಮುಟ್ಟಿದ ಅಂತ ಅಥವಾ ಕಾಮದೃಷ್ಟಿಯಲ್ಲಿ ನೋಡ್ದ ಅಂತ ನನಗೇನು ಅನ್ನಿಸ್ಲಿಲ್ಲ. ಆ ಮಗುವಿನ ತಂದೆ ತಾಯಿಗೂ ಕೂಡ ಅನ್ನಿಸ್ಲಿಲ್ಲ. ಹಂಗಿದ ಮೇಲೆ ನೀವು ಯಾರು ಸೆಂಟ್ರಲ್ಲಿ ಕಡ್ಡಿಯಾಲಾಡ್ಸೋಕ್ಕೆ ಅಲ್ವೇ? ಮಾಧ್ಯಮದವರು ಅದೇ ಮಾತ್ರ ಕಾಯ್ತಾ ಇದ್ರು ಮಾತ್ರ ಆ ವ್ಯಕ್ತಿದು ಏನಾದರೂ ಸಿಗಲಿ ಅಂತ. ಒಬ್ಬ ವ್ಯಕ್ತಿ ಬೆಳೀತಿರ್ಬೇಕಾದ್ರೆ ಹಂಗೆ ಕಾಯ್ತಾ ಇರ್ತಾರೆ ಏನಾರು ಹಿಡಿದು ಚುಲ್ಟಾಕಕ್ಕೆ. ಬಟ್ ಒಳ್ಳೆಯದಾಯಿತು. ಆ ವ್ಯಕ್ತಿ ಇನ್ನೊಮ್ಮೆ ಆ ರೀತಿ ಹಿಂಸಾತ್ಮಕವಾಗಿ ದೌರ್ಜನ್ಯ ಮಾಡೋದು ತಪ್ಪುತ್ತೆ. ಇನ್ನು ಮುಂದೆ ಆ ವ್ಯಕ್ತಿ ಬೇರೆ ಥರ ಇನ್ನು ಅದು ಸ್ವಲ್ಪ ಆಡಂಬರ ಅದಕ್ಕೆಲ್ಲ ಸ್ವಲ್ಪ ಬ್ರೇಕ್ ಬಿದ್ದಂಗೆ ಆಯಿತು. ಆಗಬೇಕಿತ್ತು ನನ್ನ ಪ್ರಕಾರ. ಬಟ್ ಹಂಗನ್ನು ಮಾತ್ರಕ್ಕೆ ಜೈಲು ಶಿಕ್ಷೆ, ಪೋಕ್ಸೋ ಆ್ಯಕ್ಟು, ಲೈಂಗಿಕ, ಕಾಮುಕ ಈ ಥರ ಎಲ್ಲ ಮಾಡಿ ಆ ವ್ಯಕ್ತಿ ಮೇಲೆ ಇಲ್ಲ ಸಲ್ಲದ ಆರೋಪವನ್ನು ಮಾಡುವಂಥದ್ದು ನಿಜವಾಗ್ಲೂ ಕೂಡ ಆ ಭಗವಂತ ನೋಡಿದರೆ ನೋಡ್ತಾ ಇರ್ತಾರೆ, ಅದು ತಪ್ಪಾಗ್ಬಿಡುತ್ತೆ. ಅದು ಬೇಡ. ಬೇಕಾದರೆ ಹಿಂಸಾತ್ಮಕವಾಗಿ ಆ ಥರ ಒಂದು ಚಿಕ್ಕ ಮಗುವಿನ ಜೊತೆ ಉಸಿರು ಕಟ್ಟೋ ಜುಟ್ಟೆಲ್ಲ ಎಳೆದಿದ್ದು, ಅದೊಂದು ಹಿಂಸಾತ್ಮಕವಾಗಿ ಆಕೆ ಜೊತೆ ನಡ್ಕೊಂಡಿದ್ದು, ಏನೋ ಇರಿಟೇಷನ್ ಮಾಡಿ ಬೇಕಾದರೆ ಕೊಡಿ ಕಂಪ್ಲೇಂಟು, ಅದರಲ್ಲೇನು ತೊಂದರೆ ಇಲ್ಲ. ಆದರೆ ಕಾಮುಕ ದೃಷ್ಟಿಯಲ್ಲಿ ನೋಡಿದ್ರೆ ಅಂತ ನೀವು ಹೆಂಗೆ ಜಡ್ಜ್ ಮಾಡ್ತೀರಿ? ನನಗೆಲ್ಲೋ ಆ ವಿಡಿಯೋದಲ್ಲಿ ಕಾಮುಕನ ರೀತಿ ಹಾಗೆ ವರ್ತಿಸಿದ್ರು ಅಂತ ನನಗೇನು ಅನ್ನಿಸ್ತಿಲ್ಲಪ್ಪ. ನನಗೆ ಅನ್ನಿಸ್ತಾ ಇಲ್ಲ. ನಿಮಗೇನಾದರೂ ಅನ್ನಿಸ್ತಾ ಇದ್ದರೆ ನೀವು ಬೇಕಿದ್ರೆ ಕಮೆಂಟ್ ಮಾಡಬಹುದು, ನಿಮ್ಮ ಅಭಿಪ್ರಾಯವನ್ನು ನೀವು ಕಮೆಂಟ್ ಮಾಡಬಹುದು, ಸರಿನಾ? ಇದು ನನ್ನ ನೇರವಾದಂತಹ ಮಾತು. ಇದ್ರ ಬಗ್ಗೆ ಯಾರಿಗಾದರೂ ಬೇಜಾರಿದ್ದರೆ, ಇಲ್ಲಪ್ಪ ಅವರು ಕಾಮುಕ ದೃಷ್ಟಿಯಿಂದನೇ ನೋಡಿದ್ದು ಅಂತ ನಿಮಗೆ ಅನಿಸಿದರೆ ಅದು ನಿಮ್ಮ ಅಭಿಪ್ರಾಯ ಮತ್ತು ನೀವು ನೋಡುವಂಥ ದೃಷ್ಟಿಕೋನ. ನಾನು ತುಂಬ ಮಾಧ್ಯಮದಲ್ಲಿ ತುಂಬ ಕೆಲಸ ಮಾಡಿದ್ದೀನಿ. ನಾನು ಆ ಥರದ್ದೆಲ್ಲ ತುಂಬ ವೀಡಿಯೋಸ್ಗಳನ್ನ ಬೇರೆಯವ್ರು ಸಿಗಾಕೊಂಡಿರೋದು, ಕ್ರೈಮ್ ಕೇಸ್ ಆಗಿರೋದೆಲ್ಲ ರಾಶಿ ವೀಡಿಯೋಗಳನ್ನ ನೋಡಿದ್ದೀನಿ. ಅದ್ರಲ್ಲಿ ನನಗೆ ಗೊತ್ತಿದೆ ಬ್ಯಾಡ್ ಟಚ್ ಹೆಂಗೆ ಮಾಡಿರ್ತಾರೆ ಅಂತ. ಸೊ ನನಗೆಲ್ಲ ಆ ವ್ಯಕ್ತಿ ಬ್ಯಾಡ್ ಟಚ್ ಅನಿಸ್ಲಿಲ್ಲ. ಲಾಸ್ಟಲ್ಲಿ ಹಣೆಗೊಂದು ಮುತ್ತು ಕೊಟ್ಟು ಬಿಟ್ಬಿಡ್ತಾನೆ, ಹೋಗಮ್ಮ ಅಂತ. ಸೊ ನನಗೆಲ್ಲೂ ಕೂಡ ನನಗೆ ಆ ಥರ ಅನ್ನಿಸ್ಲಿಲ್ಲ. ನಿಮಗೆ ಯಾಕೆ ಅನ್ನಿಸ್ತು, ಯಾವ ಸಂದರ್ಭಕ್ಕೆ ಅನ್ನಿಸ್ತು, ಯಾವ ಪಾಯಿಂಟಲ್ಲಿ ಅನ್ನಿಸ್ತು ಎಲ್ಲ ಒಂದು ಸ್ವಲ್ಪ ಲಿಸ್ಟ್ ಮಾಡಿ ಕಮೆಂಟ್ ಹಾಕಿ. ಸೊ ಇನ್ನೂ ಕೂಡ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.